ನೋಡಿ, ನಿಮಗೆ ಎಷ್ಟು ಪ್ರೀತಿನೋ ಅಜ್ಜಿನ ಕಂಡ್ರೆ ನನಗೂ ಅಷ್ಟೇ. ಅವ್ರ ಪ್ರಾಣ ಉಳಿಸ್ಕೊಳ್ಳೋಕ್ಕೆ ನಾನು ಯಾವ ರಿಸ್ಕ್ ತಗೊಳ್ಳೋಕ್ಕೂ ತಯಾರಾಗಿದ್ದೀನಿ. ಆದ್ರೂ ರೀ, ಇದೆಲ್ಲ ಆಗಿದ್ದು ನನ್ನಿಂದಾನೇ ರೀ. ನಾನೇ ತಾನೇ ಮನೆಗೆ ಹೋಗ್ಬೇಕು, ಮನೆಯವ್ರನ್ನೆಲ್ಲ ನೋಡ್ಬೇಕು ಅಂತ ಹಠ ಮಾಡಿದ್ದು. ಅದಕ್ಕೆ ತಾನೇ ಅಮ್ಮ ಅಜ್ಜಿನ ಮನೆಗೆ ಕಳ್ಸಿದ್ದು. ಅವ್ರು ಬರ್ತಾ ಇದ್ದಿದ್ರೆ ಇದೆಲ್ಲ ಆಗ್ತಾನೆ ಇರ್ಲಿಲ್ಲ. ಚಿನ್ನು ಮರಿ, ಈ ಥರ ಪರಿಸ್ಥಿತಿಯಲ್ಲಿ ನೀವು ಆ ಥರ ಬಯಸೋದು ಯಾವ ತಪ್ಪು ಇಲ್ಲ. ಅದು ಅಲ್ಲದೆ ಹೀಗೆಲ್ಲ ಆಗತ್ತೆ ಅಂತ ಯಾರಿಗೆ ಗೊತ್ತಿತ್ತು ಹೇಳಿ? ನೋಡಿ, ಆಗೋಗಿದ್ರ ಬಗ್ಗೆ ಯೋಚನೆ ಮಾಡಿ ಉಪಯೋಗ ಇಲ್ಲ. ಮುಂದೆ ಏನಾಗಬಹುದು ಅದ್ರ ಬಗ್ಗೆ ಆಲೋಚನೆ ಮಾಡ್ಬೇಕಲ್ವಾ? ಎನಿವೆ, ಇವಾಗ ಯೋಚನೆ ಮಾಡಿದ್ ಸಾಕು. ಹೋಗಿ ಮಲಗಿ, ನಾನು ಬರ್ತೀನಿ. ಅಯ್ಯೋ, ನನಗೆ ಹೋಗಿ ಮಲಗಿ ಅಂತ ಕಳಿಸಿ ನೀವಿಲ್ಲೇ ಕೂತಿರ್ತೀರಾ? ನೀವಿಲ್ಲೇ ಇರ್ತೀರಾ ಅಂದರೆ ನಾನು ಹೀಗೆ ನಿಂತಿರ್ತೀನಿ. ಬೇಡ ಚಿನ್ನು ಮರಿ, ಬನ್ನಿ, ನಾನು ಬರ್ತೀನಿ ಮಲ್ಗಡ. ನೀವು ಗಟ್ಟಿ ಪಿಂಡ ಅನ್ನೋದು ಪದೇ ಪದೇ ಸಾಬೀತಾಗ್ತಿದೆ ಅಜ್ಜಿ. ಆದರೆ ಡೋಂಟ್ ವರಿ, ಇಷ್ಟರಲ್ಲೇ ನಾನು ಅದನ್ನು ಸುಳ್ಳು ಮಾಡ್ತೀನಿ. ಬಂದೆ. ಅದು ತುಂಬ ಹಳೆ ಕೇಸು, ಈಗ ತಗೊಳಕ್ಕಾಗಲ್ಲ ಅಂತ ಹೇಳುವಂತ ಸಾಹೇಬ್ರು ಹೇಳಿದ್ರಂತೆ. ಈಗಾಗಲೇ ಹೊಸ ಕೇಸ್ಗಳೇ ತುಂಬ ಪೆಂಡಿಂಗ್ ಇದೆ ಗೌಡ್ರೆ. ಈ ಹಳೆ ಕೇಸ್ ತಗೊಂಡ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಮೇಡಮ್ ಅವರೇ, ಆ ಮೂವಿ ಯಾರು ಮೇಡಮ್ ಅವರೇ ಮುಖದ ಮೇಲೆ ಮಾಡ್ತವ್ರು? ಅವ್ರು ಏನಾರ ನನ್ನ ಕೈಗೆ ಸಿಕ್ಬಿಟ್ರೆ ಕಣ್ಣದಲ್ಲ ಮೇಡಮ್ ಅವರೇ, ಒಳ್ಳೆ ನೇರಳೆ ಹಣ್ಣಂಗದೆ. ಅವೇನಾರ ನಾನು ನೋಡ್ಬಿಟ್ರೆ ನಾನು 3 ಬಣ್ಣ ಆಗೋಯ್ತೀನಿ. ಸಿದ್ದು ಅವರೇ, ಹೇಳಿ ಮೇಡಮ್ ಅವರೇ. ಅದು ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ವಲ್ಲ, ಅದೇನಾಗಿರಬಹುದು? ನೀವು ವಿಚಾರಿಸಿದ್ರಾ? ಹುಡುಕ್ ಕೊಡ್ತಾರೆ ಬಿಡಿ ಮೇಡಮ್ ಅವರೇ, ನೀವೇನು ತಲೆ ಕೆಡಿಸ್ಕೊಬಿಡಿ. ಇಲ್ಲ, ಸುಮ್ಮನೆ ಬರೆಸ್ಕೊಂಡು ಪಕ್ಕಕ್ಕೆ ಇಟ್ಬಿಟ್ಟಿದ್ರೆ? ಹಂಗೆಲ್ಲ ಆಗೋದಿಲ್ಲ ಮೇಡಮ್ ಅವರೇ. ನಿಮ್ಗೆ ಅಷ್ಟು ಅನುಮಾನ ಇದ್ರೆ ಇರಿ, ಈಗಲೇ ಕೇಳ್ಬಿಡ್ತೀನಿ. ಹೇಳಿ ಸಿದ್ದೇಗೌಡ್ರ. ಅಲ್ಲ ಅಣ್ಣ, ಆ ಕಂಪ್ಲೇಂಟ್ ಕಾಪಿನ ಇನ್ಸ್ಪೆಕ್ಟರ್ಗೆ ಕೊಟ್ರಾ? ಆ ವಿಚಾರ ಏನಾಯ್ತು? ಹಾಂ, ಸಾಹೇಬ್ರು ಬಂದಿದ್ರು, ಅವ್ರಿಗೆ ಕೊಟ್ಟಿದ್ದೀವಿ. ಕೊಟ್ರಾ? ಆದರೆ ಸಾಹೇಬ್ರು ಈ ಕೇಸ್ ತಗೋಬೇಡಿ ಅಂತ ಹೇಳಿದ್ದಾರೆ ಗೌಡ್ರೆ. ಯಾಕಂತೆ? ಇದು ತುಂಬ ಹಳೆ ಕೇಸ್ ಅಂತೆ, ಅದು ಇದು ಅಂತ ಏನೇನೋ ಹೇಳಿದ್ರು. ಒಂದ್ಸರಿ ನಿಮ್ಮ ತಂದೆಯವ್ರ ಕಡೆಯಿಂದ ಹೇಳಿಸಿದ್ರೆ ಈ ಕೆಲಸ ಆಗ್ಬೋದು ಅನ್ಸುತ್ತೆ. ಅಲ್ಲ ಕಣಣ್ಣ, ಆಕ್ಸಿಡೆಂಟ್ ಆಗದೆ ಕಂಪ್ಲೇಂಟ್ ಕೊಡ್ತಾಮೆ, ತಗೋಕೇನು? ಅದಕ್ಕೆ ನಮ್ಮ ಅಪ್ಪಾಜಿ ಯಾಕೆ ಹೇಳ್ಬೇಕು? ಅಲ್ಲ, ಇಲ್ಲಿ ನಮ್ಮ ಕೆಲಸ ಆಗಬೇಕು ಅಂತ ನಮ್ಮೇನು ಶಿಫಾರಸ್ ಮಾಡೋಕ್ಕೇನು ಬರ್ತಿಲ್ವಲ್ಲ. ಆಗಿರೋ ಅನ್ಯಾಯಕ್ಕೆ ನ್ಯಾಯ ಕೇಳ್ತಾ ಇದೀವಿ ಸ್ವಾಮಿ. ಅದಕ್ಕೆ ನಮ್ಮ ಅಪ್ಪಾಜಿ ತಾವು ಮಾತಾಡಿಸಿ ಅಂದರೆ ಅದು ಹೆಂಗೆ? ಅದು ಹಾಗೆ ಗೌಡ್ರೆ, ಸಾಹೇಬ್ರು ಒಂದ್ಸರಿ ಹೇಳಿದ್ದಾರೆ ಈ ಕೇಸ್ ತಗೋಬೇಡಿ ಅಂತ. ನೀವು ಒಂದ್ಸರಿ ನಿಮ್ಮ ತಂದೆಯವ್ರ ಹತ್ರ ಹೇಳಿಸಿದ್ರೆ ನಿಮ್ಮ ಕೆಲಸ ಆಗುತ್ತೆ ನೋಡಿ. ಒಂದು ಪುಟ್ಟ ಮಗುಗೆ ನ್ಯಾಯ ಕೊಡ್ಸಿ ಅಂದ್ರೆ ಆಗಲ್ಲ ಅಂತಿದ್ದೀರಾ ನೀವು? ನೀವ್ ಈ ಕೇಸ್ ತಗೊಳ್ಳೋವರೆಗೂ ನಾನಿಲ್ಲಿಂದ ಹೋಗಲ್ಲ. ನೀವ್ ಈ ಕಂಪ್ಲೇಂಟ್ ತಗೊಂಡು ನ್ಯಾಯ ಕೊಡ್ಸೋವರೆಗೂ ನಾನಿಲ್ಲೇ ಉಪವಾಸ ಕೂರ್ತೀನಿ.
ಏನ್ ಮೇಡಮ್ ನೀವು ಊಟ ತಿಂಡಿ ಬಿಟ್ಟು ಕೂತ್ಕೋತೀನಿ ಅಂತಿರಲ್ಲ, ಇದೆಲ್ಲ ಕೆಲ್ಸಕ್ಕೆ ಬರಲ್ಲ ಮೇಡಮ್. ಮೊದಲು ನಿಮ್ಮ ಮಾವಂಗ್ ಒಂದು ಮಾತು ಹೇಳಿ, ಈ ತಲೆನೋವೇ ಇರಲ್ಲ. ನಾನ್ ಯಾರಿಗೂ ಏನು ಹೇಳಲ್ಲ ಸರ್. ನೀವ್ ಈ ಕೇಸ್ ತಗೋಬೇಕು, ನನಗೆ ನ್ಯಾಯ ಕೊಡಿಸ್ಬೇಕು ಅಷ್ಟೇ. ನೋಡಮ್ಮ, ಈಗೆಲ್ಲ ಸುಮ್ಮನೆ ಸೀನ್ ಕ್ರಿಯೇಟ್ ಮಾಡಬೇಡ, ಮರ್ಯಾದೆಯಿಂದ ಎದ್ದೋಗ್ತಾ ಇರೋ. ಏನ್ ಸರ್, ನ್ಯಾಯ ಕೇಳಿದ್ರೆ ಹೀಗೆಲ್ಲ ಮಾತಾಡ್ತಿದ್ದೀರಾ? ಏನಮ್ಮ ನ್ಯಾಯ? ಹೀಗೆಲ್ಲ ಮಾಡಿ ನಮ್ಮ ಸ್ಟೇಷನ್ ಹೆಸರು ಹಾಳು ಮಾಡಬೇಡ, ಸುಮ್ಮನೆ ಎದ್ದೋಗ್ತಾ ಇರೋ. ನಿಮ್ ಸ್ಟೇಷನ್ ಹೆಸರು ಮೇಲಿರೋ ಕಾಳಜಿ ನೊಂದ್ಕೊಂಡಿರೋ ಜನರ ಮೇಲೆ ಇಲ್ವಲ್ಲ ಸರ್ ನಿಮ್ಗೆ? ನೀವ್ ಏನ್ ಬೇಕಾದ್ರೂ ಮಾಡ್ಕೊಡಿ, ನನ್ ಕಂಪ್ಲೇಂಟ್ ತಗೊಳ್ಳೋವರೆಗೂ ಇಲ್ಲಿಂದ ಕದಲಲ್ಲ. ಸರ್ ಏನ್ ಮೇಡಮ್ ನೀವು? ಸರ್ ಸರ್ ಹಲೋ